ಆ ಒಂದು ಉದ್ದೇಶದಿಂದನೇ ನಾವು ಈ ಪ್ರೆಸ್ ಮೀಟನ್ನು ಕರೆದಿರೋವಂಥದ್ದು. ಬಹುಶಃ ನಿನ್ನೆ ಕೋರ್ಟ್ ಆರ್ಡ್ರನ್ನು ನಾವು ನೋಡಿದೆ. ಡಿಸೆಂಬರ್ 31 ಒಳಗಡೆ ಮಾಡಬೇಕು ಅನ್ನೋದು GBA ಚುನಾವಣೆಯನ್ನು. ನನಗನ್ನಿಸ್ತದೆ ಇವರಿಗೆ ಚುನಾವಣೆ ಮಾಡೋಕ್ಕೆ ಧೈರ್ಯನೇ ಇಲ್ಲ. ಅವ್ರಿಗೆ ಬೆಂಗಳೂರಲ್ಲಿ ಯಾವುದೇ GBA ಗೆಲ್ಲಲ್ಲ ಅನ್ನೋದು ಅವರ ಸರ್ವೆ ರಿಪೋರ್ಟಲ್ಲಿ ಬಂದಿದೆ ಅಂತ ಕೆಲವರು ಕಾಂಗ್ರೆಸ್ಸಿನ ಮುಖಂಡರುಗಳು ಮಾತಾಡೋ ಅಂಥದ್ದು. ಅದಕ್ಕೆ ಚುನಾವಣೆ ಮಾಡಲ್ಲ ರೀ, ನೀವು ಎಷ್ಟು ಕುಣ್ಕೊಂತೀರೋ ಕುಣ್ಕೊಳ್ಳಿ, ಎಷ್ಟು ಓಡಾಡ್ತೀರೋ ಓಡಾಡ್ರಿ, ನಾವು ಮನೆಯೂ ನಿರಂತರವಾಗಿ SIR ಅದನ್ನು ಹಿಡ್ಕೊಂಡು ನಾವು ಮನೆಯೂ ಓಡಾಡ್ತಾ ಇದ್ದೀವಿ. ಕಾಂಗ್ರೆಸ್ನವರು ರಾಜಾರೋಷವಾಗಿ ಹೇಳ್ತಾರೆ ಓಡಾಡ್ರಿ, ಚುನಾವಣೆನೇ ಆಗಲ್ಲ, ನಮ್ಗೆ ಗೊತ್ತು. ಈ ಉದ್ದೇಶ ಇಟ್ಕೊಂಡು ಅವರು ಈಗಾಗಲೇ ಚುನಾವಣೆ ನೆಕ್ಸ್ಟ್ ಹೇಳ್ತಾರೆ. ನನ್ನ ಅನಿಸಿಕೆ ಇದು, ನಾನು ಬೇರೆಯವ್ರ ಬಗ್ಗೆ ಹೇಳಲ್ಲ. ನೆಕ್ಸ್ಟ್ ಹೇಳ್ತಾರೆ ಚುನಾವಣೆ ನನ್ನ ಅನಿಸಿಕೆ 31ಕ್ಕೆ ಜನಸಂಖ್ಯೆ 5 ಲಕ್ಷ ಇದ್ದಿದ್ದು ಬ್ಯಾಟರಾಯನಪುರದಲ್ಲಿ ಇವತ್ತು 3 ಲಕ್ಷಕ್ಕೆ ಬಂದಿದೆ. ಎಲ್ಲ ಭಾಳಷ್ಟು ಮತದಾರರದು ಗೊಂದಲ ಆಗಿ ತಪ್ಪೋಗ್ಬಿಟ್ಟಿದೆ. ಇದನ್ನು ಸರಿಪಡಿಸ್ಬೇಕು. ಇನ್ನೂ ಒಂದಷ್ಟು ದಿನ ಸಮಯ ಕೊಡಿ, ಅಷ್ಟೊತ್ತಿಗೆ MLA ಎಲೆಕ್ಷನ್ನು ಎಲ್ಲ ಬರ್ತವೆ, ಎಲ್ಲ ಒಟ್ಟಿಗೆ ಮಾಡಬೇಕು ಅಂತ. ಯಾಕಂದರೆ ಇವ್ರ ಗೊಂದಲನೇ ನಾವು ನೋಡ್ತಾ ಇದ್ವಿ. ಬೆಳಗ್ಗೆ ಎದ್ದರೆ ಡೆಲ್ಲಿಗೆ 1 ವರ್ಷದಿಂದ ಇಳಿಸೋದಕ್ಕಾಯಿತು, ಇವಾಗ ಮಿನಿಸ್ಟ್ರಿ ಕೊಡೋದಕ್ಕೆ ನೋಡ್ತಾ ಇದ್ದೀರಲ್ಲ, ದಿನ ಅಲ್ಲಿ ಓಡಾಡ್ತಾರೆ ಹೊರತು ಇಲ್ಲಿ ಯಾವುದೇ 10 ರೂಪಾಯಿ ಕೆಲಸ ಏನಾರ ಬ್ಯಾಟರಾಯನಪುರದಾಗ ಆಗ್ತಾಯಿದ್ರೆ ತೋರಿಸಿ. ನನ್ನ ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ನಾನು ಹೇಳ್ತಾ ಇರೋದು. ಇಡೀ ಬೆಂಗಳೂರು ಅಧೋಗತಿಯಲ್ಲಿದೆ ಇವತ್ತು.